ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಂಗಳಂ ನಾಯಕಗೆ, ಮಕ್ಕಳಂ ಚದುವಿನ ಮಂಗಳಂ ಋಷಭಶಯ್ಯಗೆ, ಮಂಗಳಂ ಶಯನಗೆ, ಮಂಗಳಂ ಗಾಣಗಾಪುರ ದತ್ತಾತ್ರೇಯ ಮಂಗಳಂ, ಮಂಗಳಂ ಋಷಭಶಯ್ಯಗೆ. ಮೆಲ್ಲಗೆ ಓದ್ಕೊಳ್ಳಿ, ನಿಮ್ ಬಾಯಲ್ಲಿ ಬರ್ತಿರೋದಲ್ಲ ನನ್ ಬಾಯಲ್ಲಿ ಬರ್ತಿದೆ. ಬರೀ ತಾತ ಅಲ್ಲ, ನೀನು ಮೆಲ್ಲಗೆ ಓದು, ನಾನು ಓದ್ಕೊಳ್ಳೋದು ಬೇಡ್ವಾ? ಕಂದ ಅಪ್ಪ ಪ್ರಡೆ ಇಲ್ಲ ಇದ್ದೀರಾ? ಗಿರಿ ಬೇಗ ಬಾ. ಇವತ್ತೇನು ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ಯಾ? ಟಾರ್ಗೆಟ್ ಮುಗೀತಾ? ಅಯ್ಯೋ ಕೆಮ್ಮು ಜಾಸ್ತಿ ಆಯ್ತು ಅಂತ ಮನೆಗೆ ಬಂದ್ರ? ಕಷಾಯ ಆಮೇಲೆ ಮಾಡ್ಕೊಡಿವಿ. ಮೊದ್ಲು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನು ಅದು? ಏನು ಇದು? ಅಪ್ಪ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟೆ ತಾನೆ. ನಾವು ನಾಳೆ ಎಲ್ಲರೂ ಕಾಶಿಗೆ ಹೋಗ್ತಾ ಇದೀವಿ. ಅದರ ಟ್ರೈನ್ ಟಿಕೆಟ್ ಇದು. ಕಾಶಿಗೆ ಹೋಗೋದಕ್ಕೆ ಬರೀ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರೆ ಸಾಕಾಗಲ್ಲ. ಅಲ್ಲಿ ಹೋದ್ಮೇಲೆ ಊಟ ತಿಂಡಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಪೂಜೆ, ದಾನ ಅಂತೆಲ್ಲ ಕಡಿಮೆ ಅಂದ್ರೂ 15,000 - 20,000 ಖರ್ಚಾಗತ್ತೆ. ಅಷ್ಟೆಲ್ಲ ದುಡ್ಡು ಎಲ್ಲಿಂದ ಹೊಂದಿಸಿದ್ರಿ? ಅಯ್ಯೋ ಗಿರಿ, ನಿನಗೆ ಗೊತ್ತಲ್ಲ, ನಾನು ಆಫೀಸಲ್ಲಿ ಓವರ್ ಟೈಮ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಆಫೀಸರು ನನಗೆ ಇನ್ಸೆಂಟಿವ್ ಕೊಟ್ಟಿದ್ದಾರೆ. 20,452 ರೂಪಾಯಿ. ಅದ್ರಲ್ಲೇ ಇದು. ಅಷ್ಟು ಸಿಗ್ತೇನ್ರಿ? ಅಪ್ಪ, ಹಾಗಾದ್ರೆ ನೀವು ಇಷ್ಟು ದಿನ ಓವರ್ ಟೈಮ್ ಮಾಡ್ತಿದ್ದು ತಾತನ್ ಕಾಶಿ ಯಾತ್ರೆ ಕರ್ಕೊಂಡು ಹೋಗಕ್ಕ? ಹ್ಞೂ ಮತ್ತೆ ಪಾಪ ನಮ್ಮಪ್ಪ ಯಾವತ್ತು ಏನು ಆಸೆ ಪಟ್ಟಿರ್ಲಿಲ್ಲ. ಮೊದಲನೇ ಸರಿ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಪಟ್ರು. ಆ ಆಸೆನೂ ಈಡೇರಿಸಲಿಲ್ಲ ಅಂದ್ರೆ ನಾನೆಂತ ಮಗ ಅಲ್ವೇನಪ್ಪ? ಅಪ್ಪ ಯಾಕೆ ಹೇಳ್ತಾ ಇದ್ಯಾ? ಹೇ ಗಿರಿ, ಅದೇ ನಾನು ಹೇಳೋದು, ಸಾರಿಗೆ ಖಾರ ಸ್ವಲ್ಪ ಕಮ್ಮಿ ಹಾಕು ಅಂತ. ನೋಡು, ನಮ್ಮಪ್ಪ ಮಧ್ಯಾಹ್ನ ತಿಂದಿರೋದು ಇವಾಗ ಹೇಳ್ತಾ ಇದ್ದಾರೆ. ಅದಲ್ವೋ ಶಿವು, ಈ ಮನೆಗೋಸ್ಕರ ನೀನು ಹಗಲು ರಾತ್ರಿ ದುಡಿಸಲೇ ಇದೆಯಪ್ಪ, ಅದು ಸರಿ. ಆದ್ರೆ ಈ ಮುದುಕನಿಗೋಸ್ಕರ ಯಾಕಪ್ಪ ಇಷ್ಟೊಂದು ಕಷ್ಟ ಪಡ್ತಿದ್ಯಾ? ನೀನು ಕೂತ್ಕೋಪ್ಪ, ನಾನು ಹೇಳ್ತೀನಿ, ಕೂತ್ಕೋ. ಕಣ್ಕ ನಾನು ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಬೇಕು ಅಂತ ಅತ್ತಾಗ ನೀನೇನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಠಕ ಠಕ ಅಂತ ಕೊಡಿಸ್ತಾ ಇದ್ದೆ. ಈಗ ನೀನೇನೋ ಒಂದು ಕೇಳಿದೆ, ನಾನು ಅದನ್ನ ಕೊಟ್ಟೆ ಅಷ್ಟೇ. ಅದಕ್ಕೆ ಯಾಕಪ್ಪ ಅಳ್ತೀಯ? ಯಾತ್ರೆ ಕರ್ಕೊಂಡು ಹೋಗ್ದಿರೋಷ್ಟು ವೇಸ್ಟ್ ಫೆಲೋ ಅಲ್ಲಪ್ಪ ನಿನ್ ಮಗ. ಅಲ್ಲ, ಸ್ವಲ್ಪ ತಡ ಆಗ್ಬೋದು, ಆದ್ರೆ ಆಗತ್ತೆ. ಆಗುತ್ತೆ. ಅಷ್ಟೇ ಅಲ್ಲ, ನನ್ನ ಸಂಸಾರ ಏನಾದ್ರೂ ಕೇಳಿದ್ರೆ ನಾನು ಅದನ್ನ ಮಾಡಬೇಕು, ಮಾಡೇ ಮಾಡ್ತೀನಿ. ಯಾಕೆಂದ್ರೆ ನೀವೆಲ್ಲ ನಗ್ನಗ್ತಾ ಇದ್ರೆ ಅಲ್ವಾ ನನಗೂ ನಗು ಬರೋದು. ಇದೇನಿದು, ನಾನೇನೋ ಒಂದು ಖುಷಿ ವಿಷಯ ಹೇಳಿದ್ರೆ ನೀವೆಲ್ಲ ಕುಣಿದು ಕುಪ್ಪಳಿಸ್ತೀರಾ ಅನ್ಕೊಂಡ್ರೆ ಈ ತರ ಕಣ್ಣೀರಾಗ್ತಾ ಇದೀರಲ್ಲ. ಗಿರಿ, ಅದೇ ಮತ್ತೆ ಎಲ್ಲೇ ನಗೋ 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 ಅಪ್ಪ ಅಪ್ಪ ನೀನ್ ನಗೋ, ಸ್ವಲ್ಪ ದೂರ ಇದೆ, ನೀನು ನಗ್ಬಿಡೆ. ಗಿರಿ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ,
ಏನೇನ್ ಬೇಕೋ ಎಲ್ಲ ಎತ್ತಿಟ್ಕೋ. ಆಮೇಲೆ ದಾರಿಲಿ ಅಯ್ಯಯ್ಯೋ ನಾನು ಅದನ್ನ ಮರ್ತೆ ಇದನ್ನ ಮರ್ತ್ಬಿಟ್ಟೆ ಅಂತ ತಲೆ ಕೆರ್ಕೋಬೇಡ, ಓಕೆನಾ? ಸರಿ ರೀ. ಪ್ರಾಣಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾಳೆ, ನಾನು ಈ ಪುಳಿಯೋಗರೆ ಗೊಜ್ಜು ವಾಂಗಿಬಾತ್ ಗೊಜ್ಜು ಅದೆಲ್ಲ ರೆಡಿ ಮಾಡ್ಕೋತೀನಿ. ಶಿವು, ನಾನು ಹೋಗ್ಬಿಟ್ಟು ಪಕ್ಕದ ಮನೆ ಸುಬ್ಬಣ್ಣನಿಗೆ ನಾವು ಯಾತ್ರೆಗೆ ಹೋಗ್ತಿದ್ದೀವಿ, ಮನೆ ಕಡೆ ನೋಡ್ಕೊ ಅಂತ ಹೇಳ್ಬಿಟ್ಟು ಬರ್ತೀನಿ. ಕಾಶಿ ಯಾತ್ರೆ ಅಪ್ಪ, ಅಂತೂ ಇಂತೂ ದುಡ್ಡು ಅಡ್ಜಸ್ಟ್ ಆಯ್ತು, ಆಫೀಸ್ಗೂ ರಜಾ ಹಾಕಾಯ್ತು. ಇನ್ನೇನಿದ್ರು ಎಲ್ಲರನ್ನು ಕಾಶಿಗೆ ಕರ್ಕೊಂಡು ಹೋಗೋದು, ದೇವ್ರ ದರ್ಶನ ಮಾಡಿಸೋದು. ಇಷ್ಟೊಂದು ಕೆಮ್ತಿದೆಯಾ? ಮೈ ಬೇರೆ ಸುಡ್ತಾ ಇದೆ. ಹೀಗಿರುವಾಗ ಯಾತ್ರೆ ಬೇಕಾ? ಓ ಬಂದ್ಬಿಟ್ಯಾ? ಬೇಕಾ ಅಲ್ಲ ಭಗವಂತ, ಬೇಕೇ ಬೇಕು. ಇಂಥ ಸಮಯದಲ್ಲಿ ಯಾತ್ರೆಗೆ ಹೋದ್ರೆ ನಿನ್ನ ಆರೋಗ್ಯ ಏನಾಗಲ್ಲ. ಓ ಭಗವಂತ, ಸಿರಪ್ ತಗೋತಾನೆ ಇದ್ದೀನಿ, ಮಾತ್ರೆ ತಗೊಂಡಿದ್ದೀನಿ, ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಹಂಗೂ ಸರಿ ಹೋಗ್ಲಿಲ್ಲ ಅಂದ್ರೆ ಯಾತ್ರೆಗೂ ಮಾತ್ರೆ ತಗೊಂಡೋಗ್ತೀನಿ. ಇಷ್ಟೆಲ್ಲ ಮಾಡೋ ಬದಲು ನಿನ್ಗೆ ಹುಷಾರಿಲ್ಲ ಅಂತ ಮನೆಯವ್ರಿಗೊಂದು ಮಾತು ಹೇಳ್ಬೋದಲ್ವಾ? ಚಾನ್ಸೇ ಇಲ್ಲ. ಹುಷಾರಿಲ್ಲ ಅಂತ ನಾನು ಹೇಳೋದಿರ್ಲಿ, ಅಪ್ಪಿ ತಪ್ಪಿ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಯಾತ್ರೆನೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ದೇ ಲವ್ಸ್ ಮೀ ಸೋ ಮಚ್, ಯುನೋ. ಅದಕ್ಕೆ ನಾನೇನು ಹೇಳಲ್ಲ. ಏನ್ ಸ್ಯಾಕ್ರಿಫೈಸಾ? ನಿನ್ನ ನೋಡ್ತಾ ಇದ್ರೆ ಈ ಪುಟ್ಟಕ್ಕನ ಮಕ್ಕಳು ಶ್ರೀರಸ್ತು ಶುಭಮಸ್ತು ಗಟ್ಟಿ ಮೇಳದಲ್ಲಿ ಬರೋ ಹೆಣ್ಣು ಮಕ್ಕಳು ನೆನಪಾಗ್ತಾರೆ. ಓ, ತಾವು ಸೀರಿಯಲ್ ಎಲ್ಲ ನೋಡ್ತೀರಾ? ಯಾಕೆ ಮನುಷ್ಯರು ಮಾತ್ರ ನೋಡ್ಬೇಕು ಅಂತ ಚಾನಲ್ ಅವ್ರು ಕಂಡೀಷನ್ ಹಾಕಿದಾರ? ಹಾಗಲ್ಲ ಭಗವಂತ, ಕೈಲಾಸದಲ್ಲಿ ಯಾರಪ್ಪ ಸೆಟಪ್ ಬಾಕ್ಸ್ ಹಾಕಿದ್ರು ಅಂತ ಡೌಟ್ ಬಂತು. ಶಿವು, ಇಷ್ಟೆಲ್ಲ ತ್ಯಾಗ ಮಾಡಿ ಏನ್ ದೇವ್ರಾಗ್ಬೇಕು ಅನ್ಕೊಳ್ಳಿ. ಅಯ್ಯಯ್ಯೋ, ಮಿಡ್ಲ್ ಕ್ಲಾಸ್ ವ್ಯಕ್ತಿಯಾಗೆ ನನ್ನ ಕಣ್ಮುಂದೆ 3 ಲೋಕ ಕಾಣಿಸ್ತಾ ಇದೆ, ಇನ್ನು ದೇವ್ರ. ಅದೇನಿದ್ರು ನಿನ್ ಕೆಲ್ಸ. ಶಿವಪ್ರಸಾದ್, ನಿನ್ ಮಲ್ಕು, ಬೆಳಿಗ್ಗೆ ನಿನಗೆ ಪುಣ್ಯ ಸಿಗುತ್ತೆ. ಪುಣ್ಯ ನಮಗೆ ನಾಳೆ ಬೆಳಗ್ಗೆ ಸಿಗೋದಿಲ್ಲ ಭಗವಂತ. ನಾವ್ ಇಲ್ಲಿಂದ ಹೊರಟು 40 ಅವರ್ಸ್ ಜರ್ನಿ ಮಾಡಿ ದೇವಸ್ಥಾನಕ್ಕೆ ರೀಚ್ ಆಗಿ ದೇವ್ರ ದರ್ಶನ ಆದ್ಮೇಲೆ ಸಿಗುತ್ತೆ ಪುಣ್ಯ. ಅಯ್ಯೋ, ಎಲ್ಲದಕ್ಕೂ ನಗ್ತಿಯಲ್ಲ ಭಗವಂತ. ಪಾಪ ಪಾರ್ವತಿಯಮ್ಮ ಕೈಲಾಸದ ಬಾಗ್ಲಲ್ಲೇ ನಿಂತ್ಕೊಂಡು ನನ್ನ ಗಂಡ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅವ್ರನ್ನ ಕಾಯಿಸೋದು ನ್ಯಾಯನಾ? ಅದು ಅಲ್ಲದೆ ನೀನ್ ನನ್ನ ಜೊತೆ ಇದೆಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ ನನ್ನ ಬಗ್ಗೆ. ಹೋಗು. ಆಮೇಲೆ ಪಾರ್ವತಿ ಅಮ್ಮನ್ನ ಕೇಳದೆ ಅಂತ ಓ, ಹೆಂಡತಿ ಹೆಸರು ಹೇಳ್ತಿದ್ದಂಗೆನೆ ಭಗವಂತ ಮಾಯ. ಗುಡ್ ಹಸ್ಬೆಂಡು. ಗುಡ್ ನೈಟ್ ಭಗವಂತ. ನೀವೇ ಪಾಲಿಂಪರ. ಅಮ್ಮ ಗಿರಿಜಮ್ಮ, ನಾನು ರೆಡಿ ಕಣಮ್ಮ. ಸರಿ ಮಾವ. ಇವತ್ತೆಲ್ರಿಗಿಂತ ಬೇಗ ನಾನೇ ಎದ್ದಿದ್ದು ಗೊತ್ತಾ? ಸರಿ ಆಯ್ತು, ನೀನೇ ಬೇಗ ಎದ್ದಿದ್ದು. ಅಷ್ಟೇ ಬೇಗ ಆ ಕಾಶಿ ವಿಶ್ವನಾಥನ್ ದರ್ಶನ ಆಗ್ಲಿ ಅಂತ ಬೇಡ್ಕೊ. ಹೌದೌದು, ಆದಷ್ಟು ಬೇಗ ಕಾಶಿ ವಿಶ್ವನಾಥನ ದರ್ಶನ ಆಗ್ಬಿಟ್ರೆ ಅದೇ ನಮ್ಮೆಲ್ರಿಗೂ ನೆಮ್ಮದಿ. ಆಗತ್ತೆ. ಓ, ಟೋಟಲ್ ಫ್ಯಾಮಿಲಿ ಫುಲ್ ಆಗಿ ರೆಡಿ ಆಗ್ಬಿಟ್ಟಿದ್ದೀರಾ? ನಿಮ್ಗೆ ಕಾಯ್ತಾ ಇದ್ವಿ, ಬನ್ನಿ ಹೊರಡೋಣ, ಟೈಮ್ ಆಗ್ಬಿಡುತ್ತೆ. ಅಯ್ಯೋ ಗಿರಿ, ಟೆನ್ಷನ್ ಮಾಡ್ಕೋಬೇಡ. ಆಟೋಲ್ ಹೋದ್ರೆ 1/4 ಗಂಟೆಗೆ ರೀಚ್ ಆಗ್ಬಿಡ್ತೀವಿ. ಟ್ರೈನ್ ಬರಕ್ಕೆ ಇನ್ನು 1 ಅವರ್ ಟೈಮ್ ಇದೆ. ನಿಧಾನವೇ ಪ್ರಧಾನ. ಸರ್, ಸೋಮಣ್ಣ, ಮನೇಲಿ ಯಾರು ಇರಲ್ಲ, ಹಾಲ್ ಬೇಡ ಅಂತ ಹೇಳಿದ್ನಲ್ಲ. ಅದೇ ಇಲ್ಲಮ್ಮ, ಹಾಲು ಕೊಡಕ್ ಬರಲಿಲ್ಲ. ಮತ್ತೆ ಇನ್ಮೇಲೆ ನಿಮ್ಮ ಮನೆಗೆ ಹಾಲು ಹಾಕಕ್ಕೆ ನನ್ನ ಮಗ ಬರ್ತಾನೆ ಅಂತ ಹೇಳಕ್ ಬಂದೆ. ಏನ್ ಸೋಮಣ್ಣ ಹಿಂಗೆ ಹೇಳ್ತಾ ಇದೆಯಾ? ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದಾನೆ ಅಂತ ಹೇಳ್ದೆ, ಕಾಲೇಜ್ಗೆ ಹೋಗೋದು ಬಿಟ್ಟು ಅವ್ನು ಹಾಲು ಹಾಕೊಂಡು ಕೂತಿರ್ತಾನ? ಅಯ್ಯೋ, ಯಾವ MBA ಬಿಡಿ ಸರ್, ಅದನ್ನು ಓದಿದ ಮೇಲೂ ಇವನು ಎಷ್ಟು ದುಡಿತಾನೋ ಯಾರಿಗೆ ಗೊತ್ತು. ಅದ್ರ ಬದಲು ಹಾಲು ಮಾರ್ಕೊಂಡಿದ್ರೆ ನಾನು ಹೋದ್ಮೇಲೂ ಇವನ ಜೀವನ ಇವನೇ ನೋಡ್ಕೋಬಹುದು. ಯಾಕಪ್ಪ ಹೀಗೆ ಹೇಳ್ತೀಯ? ಓದಿದ್ರೆ ನಿನ್ನ ಮಗನ ಜೀವನನೇ ಚೆನ್ನಾಗಿರುತ್ತಾನೆ. ಅದೆಲ್ಲ ವೇಸ್ಟ್ ಬಿಡಿ ಅಯ್ಯ. ರಾಜಕೀಯದವ್ರ ಮಕ್ಕಳು ರಾಜಕೀಯ ಮಾಡ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ. ನಮ್ಮಂಥವ್ರ ಮಕ್ಕಳು ಅಪ್ಪನ ಹಾದಿನ ಹಿಡಿಬೇಕು.
ಅದೆಲ್ಲ ಗೊತ್ತಿದ್ದು ಸಾವಿರಾರು ರೂಪಾಯಿ ಸುರಿದು ಕಾಲೇಜಿಗೆ ಯಾಕೆ ಸೇರ್ಸಲ್ಲ? ಅಪ್ಪ ರಾಜೇಶ, ನೀನು ನಿಜ ಹೇಳು, ಯಾಕೆ ಕಾಲೇಜ್ಗೆ ಹೋಗಲ್ಲ? ಅದು ನನ್ನ ಮಕ್ಕ ನೋಡ್ಕೊಂಡು ಹೇಳು. ಸರ್, ಇದು ನನ್ನ ಕಾಲೇಜ್ ಫೀಸ್ ಸ್ಟ್ರಕ್ಚರು. ಕಾಲೇಜಲ್ಲಿ ನಂದು ರ್ಯಾಂಕಿಂಗ್ ತುಂಬ ಚೆನ್ನಾಗಿದೆ ಅಂತ ಬರೀ ಬೇಸಿಕ್ ಫೀಸ್ ಕಟ್ಟಿ ಮಿಕ್ಕಿದೆಲ್ಲ ನಾವೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಅಪ್ಪ ಅದನ್ನು ಕಷ್ಟ ಅಂತ ಹೇಳ್ತಿದ್ದಾರೆ. ಕಷ್ಟ ಅನ್ನೋದು ಎಲ್ರಿಗೂ ಇರುತ್ತಲ್ಲ ಸರ್. ನಮ್ಮ ಗಂಗೆ ಚೆನ್ನಾಗಿ ಹಾಲ್ಕೊಂಡೋಳು. ಅವಳು ಇದ್ದಿದ್ರೆ ಇಷ್ಟು ತಲೆ ಕೆಡ್ಸ್ಕೊಳಂಗಿರ್ಲಿಲ್ಲ. ಮೊನ್ನೆ ಕಾಯಿಲೆ ಬಂದು ಹೋಗ್ಬಿಟ್ಲು. ಹಾಗಂತ ಚೆನ್ನಾಗಿ ಓದ್ತಾ ಇರೋ ವಿದ್ಯಾರ್ಥಿ ಭವಿಷ್ಯನ ಹಾಳು ಮಾಡ್ತೀರಾ ನೀನು? ಪರಿಸ್ಥಿತಿ ಹಿಂಗಿದೆ. ಇವನು ನಡೆ ಬರ ಚೆನ್ನಾಗಿದ್ರೆ ಭಗವಂತನೇ ದಾರಿ ತೋರಿಸ್ತಾನೆ. ನಾವೇನು ಬರ್ತೀವಿ, ಇನ್ನೂ ಸುಮಾರು ಮನೆಗಳಿಗೆ ಹೇಳೋದಿದೆ. ತಡೀರಿ, ಇಲ್ಲೇ ಇರಿ, ಬಂದೆ. $430, $440, $450, $20,452. ಕಾಶಿ ಯಾತ್ರೆಗೆ ಅಂತ ಕಷ್ಟಪಟ್ಟು ಕೂಡಿಟ್ಟು ದುಡ್ಡು ಆ ಹುಡುಗನ ಫೀಸ್ ಚೀಟಿಲಿ ಎಷ್ಟಿತ್ತೋ ಇಲ್ಲಿ ಕರೆಕ್ಟಾಗಿ ಅಷ್ಟೇ ಇದೆ. $1 ಹೆಚ್ಚಿಲ್ಲ, $1 ಕಡಿಮೆ ಇಲ್ಲ. ನಂದು ರ್ಯಾಂಕಿಂಗ್ ತುಂಬ ಚೆನ್ನಾಗಿದೆ ಅಂತ ಬರೀ ಬೇಸಿಕ್ ಫೀಸ್ ಕಟ್ಟಿ ಮಿಕ್ಕಿದೆಲ್ಲ ನಾವೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಅಪ್ಪ ಅದನ್ನು ಕಷ್ಟ ಅಂತ ಹೇಳ್ತಿದ್ದಾರೆ. ಸೋಮಣ್ಣ, ಕಾಲೇಜ್ ಫೀಸ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇದರಲ್ಲಿದೆ. ಸರ್, ನಾನು ದುಡ್ಡು ಕೇಳಕ್ಕೆ ಬರಲಿಲ್ಲ ಸರ್. ನೀನೇನು ಹೇಳ್ಬೇಡ. ಮಕ್ಕಳು ಓದೋ ಕಾಲದಲ್ಲಿ ಓದ್ಬಿಡ್ಬೇಕು. ಯಾಕೆ ಅವನು ನಿನ್ನ ಹಾಗೆ ಕಷ್ಟಪಡೋದನ್ನು ನೋಡ್ಬೇಕಾ ನೀನು? ಇವನು ಚೆನ್ನಾಗಿ ಓದಿದ್ರೆ ನಾಳೆ ದಿನ ಎಷ್ಟೋ ಜನಕ್ಕೆ ಕೆಲಸ ಕೊಡೋ ರೇಂಜ್ಗೆ ಇವನು ಬೆಳಿಬಹುದು. ಬೇಡ ಅನ್ಬೇಡ. ಅಪ್ಪ, ನಾನಿದನ್ನ ದಾನ ಅಂತ ಕೊಡ್ತಾ ಇಲ್ಲ. ನಿನಗೆ ಯಾವಾಗ ಆಗುತ್ತೋ ಆವಾಗ ವಾಪಸ್ ಕೊಡು. ಆದರೆ ಅವನು ಓದನ್ನು ಮಾತ್ರ ನಿಲ್ಲಿಸ್ಬೇಡ. ಅವನು ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಓದಲಿ. ಮುಂದೆ ದೇವರಿದ್ದಾನೆ. ಅಯ್ಯೋ ಆಳ್ಬೇಡಪ್ಪ ನೀನು. ತಗೋ. ಅಯ್ಯೋ ತಗೊಳಪ್ಪ. ಥ್ಯಾಂಕ್ಸ್. ಒಳ್ಳೇದಾಗಲಿ. ಇದೆಲ್ಲ ಮಾಡಬಾರ್ದಪ್ಪ ನೀನು. ನೋಡು, ನಿಮ್ಮಪ್ಪ ನಿನ್ನನ್ನು ಸಾಕಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಉತ್ತರ ನಿನ್ನ ರಿಸಲ್ಟ್ಸ್ ಮುಖಾಂತರ ಕೊಡಬೇಕು. ಸರಿನಾ? ಓದ್ತೀನಿ ಸರ್, ಖಂಡಿತ ಚೆನ್ನಾಗಿ ಓದ್ತೀನಿ. ಗ್ಯಾರಂಟಿ ಒಳ್ಳೆ ರಿಸಲ್ಟ್ ತೆಗಿತೀನಿ ಸರ್. ದೇವ್ರು ಬಂದಾಗ ಬಂದು ನಮ್ಗೆ ಉಪಕಾರ ಮಾಡಿದ್ದೀರಾ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಸರಿ, ಹೋಗಿ ಬನ್ನಿ. ಒಳ್ಳೇದಾಗಲಿ. ಬರ್ತೀವಿ. ಬಾಯ್ ಅಣ್ಣ.
ಕಾಶಿಗೆ ಅಂತ ಕೂಡಿಟ್ಟು ದುಡ್ಡನ್ನ ಅವ್ರು ಕೊಟ್ಬಿಟ್ಟೆ. ಕಾಶಿಗೆ ಹೋಗೋಕ್ಕಾಗಲ್ಲ ಅಂತ ಇವ್ರಿಗೆಲ್ಲ ಹೇಗೆ ಹೇಳಿ? ಅಪ್ಪ ಏನಪ್ಪ? ಸಾರಿ, ಯಾತ್ರೆಗೆ ಇನ್ನೊಂದ್ಸರಿ ಹೋಗೋಣವಾ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಹಾಂ, ಏನಿದು ಮೈ ಸುಡ್ತಿದೆ, ಜ್ವರ ಬಂದಾಗಿದೆಯಲ್ಲೋ? ದೇವ್ರೆ 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 ಮೈ ಸುಡ್ತಾ ಇದೆಯಲ್ರಿ, ಹೇಳತ್ತಾನೆ. ಓ ಗಿರಿ, ಮೈ ಸುಡ್ತಾ ಇದೆ ಅಷ್ಟೇ, ಆದ್ರೆ ನನ್ನ ಒಳಗೆ ಏನು ಅನ್ನಿಸ್ತಾ ಇಲ್ಲ. ನಾನು ಆರಾಮಾಗೇ ಇದ್ದೀನಿ. ಅಲ್ಲೋ ಹುಚ್ಚ, ನಿನಗೆ ಹುಷಾರಿಲ್ದೇ ಇದ್ರು ನನ್ನ ಆಸೆ ಪ್ರಕಾರ ನಮ್ಮೆಲ್ಲರನ್ನೂ ಕರ್ಕೊಂಡು ನೀನು ತೀರ್ಥಯಾತ್ರೆಗೆ ಹೊರಟಿದ್ಯಲ್ಲ. ಬೇಡ ಬೇಡ, ನಿನ್ನ ಒಳ್ಳೆ ಮನಸ್ಸಿನಲ್ಲೇ ಭಗವಂತನ ಕಂಡ್ಬಿಟ್ಟೆ ಕಟ. ನಿನ್ನಂಥ ಮಗನ ಪಡೆಯೋದಕ್ಕೆ ನಾನೆಷ್ಟು ಪುಣ್ಯ ಮಾಡಿದ್ನಯ್ಯ. ಅಕ್ಕ, ತಗೊಳ್ಳಿ. ಏನಿದು? ಅದು ನಮ್ಮ SP ಸಾಹೇಬ್ರ ಕಾಶಿಯಿಂದ ಬರ್ತಾ ಪ್ರಸಾದ ತಂದಿದ್ರು. ನಿಮ್ಮ ಪರಿಚಯದವರಿಗೂ ಕೊಡುಮಾರೆ ಅಂದಳಿ ಕೊಟ್ರು, ಅದಕ್ಕೆ ನಿಮ್ಗೆ ಕೊಟ್ಟಪ್ಪ ಅಂದಳಿ ಬಂತು. ನೀವು ಕಾಶಿಗೆ ಹೊರಟಿದ್ದೀರಿ ಅಲ್ಲ? ಹೌದು, ಹೊರಡ್ಬೇಕಂತಾನೆ ಅನ್ಕೊಂಡಿದ್ವಿ. ಆದರೆ ಮುಂದಿನ ಸಲ ಹೋದ್ರಾಯ್ತು ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಯಾಕಕ್ಕ, ಏನಾದರೂ ಪ್ರಾಬ್ಲಮ್ ಆಯ್ತಾ? ತೊಂದರೆ ಎಲ್ಲ ಏನೂ ಇಲ್ಲ. ಅದು ಇವ್ರಿಗೆ ಅರ್ಜೆಂಟಾಗಿ ಆಫೀಸ್ ಕೆಲಸ ಬಂದ್ಬಿಡ್ತು. ಈಗ ನಂಗೂ ಅರ್ಜೆಂಟಾಗಿ ಹೊಟ್ಟೆ ಹಸುವತ್ತಿತ್ತು, ತಿಂಬಕ್ಕೆ ಎಂತಾರು ಕೊಡಿ ಮಾರ್ರೆ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ? ಯಾತ್ರೆಗೆ ಅಂತ ತಿಂಡಿ ಕಟ್ಕೊಂಡಿದ್ವಿ, ಅದನ್ನ ಎಲ್ಲರೂ ತಿನ್ನೋಣ ಬನ್ನಿ. ಬನ್ನಿ 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 ಪಾಪ. ನೀನೇ ಇಟ್ಬಿಡಪ್ಪ, ನಿಂದು ಅದೃಷ್ಟದ ಕೈ. ಶಿವ ಮಹಾದೇವ. ಸ್ಕಂದ, ಬೇಜಾರು ಮಾಡ್ಕೋಬೇಡ, ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಹೋಗ್ತೀನಿ, ಓಕೆನಾ? ನಾಟ್ ಓಕೆ. ಯಾಕೆ? ನೀನು ಕರ್ಕೊಂಡು ಹೋಗೋದ್ರ ಜೊತೆಗೆ ರಿಮೋಟ್ ಕಾರ್ ಕೊಡ್ಸಿದ್ರೆ ಓಕೆ. ಕೊಡಿಸ್ತೀನಿ. ನನಗೆ ಕೊಡಲ್ವ ಶಿವ ಸರ್? ತುಂಬ ರುಚಿಯಾಗಿದೆ. ಅಂದಹಾಗೆ ನಿನ್ನ ಪುಣ್ಯ ನಿನಗೆ ಸಿಕ್ತು. ಕಾಶಿಗೆ ಹೋಗದೆ ಪುಣ್ಯ ಹೇಗೆ ಸಿಗುತ್ತೆ? ಸಿಕ್ತಲ್ಲ.
ಭಸ್ಮ ಸಿಕ್ತು, ಫೋಟೋದಲ್ಲಿ ಕಾಶಿನಾಥನ್ ದರ್ಶನ ಬೇರೆ ಆಯ್ತು. ಇಷ್ಟಲ್ದೆ ಇನ್ನೆಂತ ಬೇಕು ಮರ್ರೆ? ಅನ್ನದಾಸೋಹ, ಅಕ್ಷರದಾಸೋಹ ಇವೆಲ್ಲ ನನ್ನನ್ನು ತಲುಪೋದಕ್ಕೆ ಸರಳವಾದ ದಾರಿ ಅಂತ ನಾನೇ ಹೇಳಿದ್ನಲ್ಲ ಶಿವಪ್ರಸಾದ್. ಆದರೆ ನನಗೆ ಪುಣ್ಯ ಸಿಗುತ್ತೆ ಅಂತ ಆ ಹುಡುಗನಿಗೆ ನಾನು ಸಹಾಯ ಮಾಡಲಿ. ನನ್ನ ಮನ್ಸು ಹೇಳಿ ಅದಕ್ಕೆ ಮಾಡಿದೆ. ನಿಷ್ಕಲ್ಮಶವಾದ ಮನಸ್ಸಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆಲ್ಲ ಪುಣ್ಯ ಸಿಗುತ್ತೆ. ಅದಕ್ಕೆ ನೀನೇ ಉದಾಹರಣೆ. ಅಂದರೆ ಕಾಶಿಗೆ ಹೋಗಿದ್ದಿದ್ರೆ ಏನೇನು ಸಿಗ್ತಾ ಇತ್ತೋ ಕಾಶಿಗೆ ಹೋಗ್ದಿರಾನೆ ಎಲ್ಲೇ ಸಿಕ್ಕಿದೆ ಅಂತನಾ? ಅಪ್ಪ, ಒಬ್ಬೊಬ್ನ ಯಾಕೆ ಮಾತಾಡ್ತಿದ್ಯಾ? ಸ್ವಲ್ಪ ದಿನದಿಂದ ಹೀಗೆ ಒಬ್ಬೊಬ್ಬರೇ ಮಾತಾಡ್ತಾರೆ. ಅದಕ್ಕೆ ಹೇಳೋದು ಆಫೀಸ್ ಟೆನ್ಷನ್ನ ಮನೆಗೆ ತಗೊಂಡ್ಬರ್ಬೇಡಿ ಅಂತ ಹೇಳೋದು. ಭಗವಂತ ನೀನೇ ಕಾಪಾಡಪ್ಪ ಇವ್ರನ್ನ.